ಸಮಸ್ತ ನಾಡಿನ ಜನತೆಗೆ ಮುಂಚಿತವಾಗಿ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನು ಸ್ವಾಭಿಮಾನ್ ಸ್ವದೇಶಿ ಮಳಿಗೆ ವತಿಯಿಂದ ಕೋರುತ್ತೇನೆ. ಕಳೆದ ಹಲವಾರು ವರ್ಷಗಳ ಪ್ರಯತ್ನದಿಂದ 2016ರಿಂದ ನಾವು ಏನು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಯ ಕುರಿತಾಗಿ ಸಮಾಜದಲ್ಲಿ ಜಾಗೃತಿ ಮಾಡುವಂತಹ ಕೆಲಸ ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಈ ಒಂದು ಮಳಿಗೆ ಇದೇ ವರ್ಷ ಜನವರಿಯಲ್ಲಿ ನಾವು ಆರಂಭ ಮಾಡಿದ್ವಿ. ಇಲ್ಲಿಯೂ ಕೂಡ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಹಾಗೂ ಗೋಮಯದಿಂದ ತಯಾರಿಸಿರುವಂತಹ ಗಣೇಶನ ವಿಗ್ರಹಗಳು ನಮ್ಮಲ್ಲಿ ದೊರೆಯುತ್ತವೆ. ಸಮಸ್ತ ಜನತೆಯಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಪ್ರಕೃತಿ ನಾವೇನು ಪಂಚಮಹಾಭೂತಗಳಂತ ಹೇಳ್ತೀವಿ, ಅವುಗಳ ಸಂರಕ್ಷಣೆ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಯಾವುದನ್ನು ಕೂಡ ಹಾಳು ಮಾಡುವಂಥ ಅಧಿಕಾರ ನಮಗಿಲ್ಲ. ಸೊ ನಾವು ಏನು ಅತಿಯಾದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಏನು ಗಣಪತಿಗಳನ್ನು ನಾವು ನೋಡ್ತಾ ಇದ್ದೀವಿ ಮಾರುಕಟ್ಟೆಯಲ್ಲಿ ಇರಬಹುದು, ಅವುಗಳ ಬಳಕೆಯಿಂದ ನಾವು ಏನು ವಿಸರ್ಜನೆಯನ್ನು ಮಾಡ್ತೀವಿ, ಶುದ್ಧವಾದ ನೀರಿನಲ್ಲಿ ಅವುಗಳನ್ನು ಹಾಕ್ತೀವಿ, ಅವಕ್ಕೇನು ರಸಾಯನಗಳನ್ನು ಬಳಸ್ತಾರ. ಹೀಗಾಗಿ ಅವುಗಳಿಂದ ನೀರು ಎಲ್ಲ ಕಲುಷಿತಗೊಳ್ಳುತ್ತದೆ. ಅದರಿಂದ ಸಾಕಷ್ಟು ಜೀವ ಜಂತುಗಳೇನಾಗ ಸಾಯ್ತಾ ಇದ್ದಾವೆ. ಅದು ಕೂಡ ನಾವು ಮನುಷ್ಯರು ಬಳಸಲಿಕ್ಕಾಗದೇ ಇರುವಂತಹ ನೀರನ್ನು ನಾವು ಉತ್ಪತ್ತಿ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆಲ್ಲ ಪರಿಹಾರ ನಾವು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಇರಬಹುದು ಅಥವಾ ಗೋಮಯದಿಂದ ತಯಾರಿಸಿರುವಂತಹ ಗಣಪತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿ ಆ ಒಂದು ಗಣೇಶ ಚತುರ್ಥಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುವಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕನ್ನುವಂಥ ಒಂದು ವಿನಂತಿ ನಾನು ಸಮಸ್ತ ಜನತೆಗೆ ಮಾಡಿಕೊಡುತ್ತೇನೆ. ನಮ್ಮಲ್ಲಿ 160 ರೂಪಾಯಿಯಿಂದ ಸುಮಾರು 5,000 ತನಕನೂ ನಮ್ಮಲ್ಲಿ ಗಣೇಶನ ವಿಗ್ರಹಗಳು ದೊರೆಯುತ್ತವೆ. ಬೇರೆ ಬೇರೆ ವಿನ್ಯಾಸದಲ್ಲಿ ಇರಬಹುದು. ಈ ರೀತಿಯ ಮನೆಯಲ್ಲಿ ಕೂಡಿಸುವಂಥವಿರುವುದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡಿಸುವಂತಹ ಗಣಪತಿಗಳು ಇರಬಹುದು. ಹಲವಾರು ವರ್ಷಗಳ ನಮ್ಮ ಅನುಭವದಿಂದ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿರ್ಬೋದು, ಸಮಾಜದಲ್ಲಿ ಕೂಡಿಸುವಂಥ ಗಣೇಶನ ವಿಗ್ರಹಗಳು ಇರಬಹುದು, ಅವರು ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಬಳಕೆಯನ್ನು ಕಡಿಮೆ ಮಾಡಿ ಮಣ್ಣಿನ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಒಂದು ಶ್ರೇಷ್ಠವಾದಂಥ ಪ್ರಯತ್ನ ಸಮಾಜದಿಂದನೂ ಕೂಡ ನಡೀತಾ ಇದೆ. ಧನ್ಯವಾದ. ಅನಿಲ್ ಕುಮಾರ್ ತಂಬಾಕೆ, ಸ್ವಾಭಿಮಾನ್ ಸ್ವದೇಶಿ ಬಳಗದ ಸದಸ್ಯ. ಧನ್ಯವಾದ.